ನಮಸ್ಕಾರ. ಇವತ್ತು ನಾವು ಒಂದು ಅತ್ಯಂತ ರೋಚಕವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇನಪ್ಪಾ ಅಂದ್ರೆ ಭಾರತದ ಪ್ರಾಚೀನ ಆದ್ರೆ ಇಂದಿಗೂ ಕೂಡ 100ಕ್ಕೆ 100 ಪ್ರಸ್ತುತವಾಗಿರುವ ಸಾವಯವ ಕೃಷಿ ಪದ್ಧತಿಗಳು. ಈ ಮೂಲ ಮಾಹಿತಿಯನ್ನ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ನಾವು ಅಕ್ಷರಶಃ ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸಕ್ಕೋಗ್ತೀವಿ. ನೋಡಿ, ಇದು ಕೇವಲ ಪುಸ್ತಕಗಳಲ್ಲಿರುವ ಜ್ಞಾನವಲ್ಲ, ಬದಲಾಗಿ ಪ್ರಕೃತಿಯ ಲಯವನ್ನೇ ಅರ್ಥ ಮಾಡ್ಕೊಂಡು ಬೆಳೆದು ಬಂದಿರೋ ಒಂದು ಅದ್ಭುತವಾದ ಜೀವನ ಶೈಲಿ. ಸರಿ, ಈಗ ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಕೃಷಿ ಪರಾಶರ ಅನ್ನೋ ಪ್ರಾಚೀನ ಸಂಸ್ಕೃತ ಗ್ರಂಥದ ಈ ಸಾಲುಗಳನ್ನು ಒಮ್ಮೆ ಗಮನಿಸಿ. ಯಾರು ಭೂಮಿ, ಮಳೆ ಮತ್ತು ಬೀಜವನ್ನು ಅರಿತಿರ್ತಾನೋ ಅವನು ಮಾತ್ರ ನಿಜವಾದ ರೈತ ಅಂತ ಅದ್ ಹೇಳತ್ತೆ. ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಲ್ವಾ? ಅಂದ್ರೆ ಸಾಂಪ್ರದಾಯಿಕ ಕೃಷಿ ಅನ್ನೋದು ಬರೀ ಮಣ್ಣಲ್ಲಿ ಬೀಜ ಬಿತ್ತೋದಲ್ಲ, ಅದು ಭೂಮಿ, ಹವಾಮಾನ, ಪ್ರಕೃತಿ ಇವೆಲ್ಲವನ್ನೂ ಒಟ್ಟಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ಸಮಗ್ರ ವ್ಯವಸ್ಥೆ. ಪ್ರಕೃತಿಯ ಜೊತೆಗೆ ನಮ್ಗಿರ್ಬೇಕಾದ ಈ ನಿಕಟವಾದ ಸಂಬಂಧವೇ ಅಂದಿನ ಕೃಷಿಯ ಅಸಲಿ ಜೀವಾಳವಾಗಿತ್ತು. ಇದು ನೇರವಾಗಿ ನಮ್ಮನ್ನ ಒಂದು ಬೃಹತ್ ಪ್ರಶ್ನೆಯತ್ತ ಕೊಂಡೊಯ್ಯುತ್ತೆ. ಅದೇನಂದ್ರೆ, ಕೃತಕ ರಾಸಾಯನಿಕಗಳ ಒಂದೇ ಒಂದು ಹನಿಯೂ ಇಲ್ದೆ ಒಂದು ನಾಗರಿಕತೆ ಬರೋಬ್ಬರಿ 10,000 ವರ್ಷಗಳ ಕಾಲ ತನ್ನಗೆ ತಾನೇ ಹೇಗೆ ಆಹಾರವನ್ನ ಬೆಳೆದುಕೊಳ್ತು? ಜಸ್ಟ್ ಯೋಚನೆ ಮಾಡಿ. ಭಾರತದ ಕೃಷಿ ಇತಿಹಾಸದ ಈ ಬೃಹತ್ ಪ್ರಮಾಣವನ್ನ ನೋಡಿದಾಗ ಈ ಪ್ರಶ್ನೆಗೆ ಸಿಗೋ ಉತ್ತರವೇ ಇಂದಿನ ಆಧುನಿಕ ಕೃಷಿ ಸಮಸ್ಯೆಗಳಿಗೆ ಅಸಲಿ ಪರಿಹಾರ ಒದಗಿಸಬಲ್ಲದು ಅನ್ಸತ್ತೆ. ಹಾಗಾದ್ರೆ ಇದರ ಹಿಂದಿನ ಆ ದೊಡ್ಡ ರಹಸ್ಯವಾದರೂ ಏನು? ಅದೇ ಸಮತೋಲನದ ತತ್ವ. ನಮ್ಮ ಸಾಂಪ್ರದಾಯಿಕ ರೈತರು ಕೇವಲ ಬೆಳೆಗಳನ್ನ ಮಾತ್ರ ಬೆಳೆಯುತ್ತಿರಲಿಲ್ಲ, ಬದಲಾಗಿ ಇಡೀ ಪರಿಸರ ವ್ಯವಸ್ಥೆಗಳನ್ನೇ ಪೋಷಿಸ್ತಿದ್ರು. ಮಣ್ಣು, ನೀರು, ಬೀಜ, ಪ್ರಾಣಿಗಳು ಹಾಗೆ ಮನುಷ್ಯರು ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರುವ ಅವಿನಾಭಾವ ಅಂಗಗಳು ಅನ್ನೋದನ್ನ ಅವರು ಚೆನ್ನಾಗಿ ಅರಿತಿದ್ರು. ಆದರೆ ಆಧುನಿಕ ಉಪಕರಣಗಳೇ ಇಲ್ಲದೆ ಅವರಿಗಿದು ಹೇಗೆ ಸಾಧ್ಯವಾಯಿತು? ಅದಕ್ಕಿದ್ದ ಉತ್ತರವೇ ಲೋಕವಿಜ್ಞಾನ, ಅಂದರೆ ಜನರ ವಿಜ್ಞಾನ. ಇದೊಂದು ಅತ್ಯಾಧುನಿಕವಾದ ಪರಿಸರ ಸಾಕ್ಷರತೆಯಾಗಿತ್ತು. ಹೂವಿಡುವ ಮರಗಳು, ಕೋಗಿಲೆಯ ಕೂಗು, ಇರುವೆಗಳ ವರ್ತನೆ, ಅಷ್ಟೇ ಯಾಕೆ ಮಳೆಗಾಲಕ್ಕೂ ಮುನ್ನ ಬೀಸುವ ಗಾಳಿಯ ದಿಕ್ಕನ್ನ ಗಮನಿಸಿಯೇ ನಮ್ಮ ರೈತರು ಹವಾಮಾನವನ್ನ ನಿಖರವಾಗಿ ಮುನ್ಸೂಚಿಸ್ತಿದ್ರು. ನಂಬೋಕೆ ಕಷ್ಟ ಆದ್ರೂ ಇದು ನಿಜ. ಪ್ರಕೃತಿ ಕೊಡುತ್ತಿದ್ದ ಈ ಸೂಚನೆಗಳನ್ನ ಗ್ರಹಿಸಿಯೇ ಬಿತ್ತನೆ ಮತ್ತು ಕೊಯ್ಲಿನ ಸಮಯವನ್ನ ಅವರು ಪರ್ಫೆಕ್ಟ್ ಆಗಿ ನಿರ್ಧರಿಸ್ತಿದ್ರು. ಆದ್ದರಿಂದ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಪರೀಕ್ಷಿಸುವ ಅವರ ವಿಧಾನ. ಇಂದಿನ ಹಾಗೆ ಲ್ಯಾಬ್ಗಳೆಲ್ಲ ಇರಲಿಲ್ಲ. ಬದಲಾಗಿ ನಮ್ಮ ರೈತರು ಜಸ್ಟ್ ಒಂದು ಹಿಡಿ ಮಣ್ಣನ್ನ ಕೈಗೆ ತೆಗೆದುಕೊಂಡು ಅದರ ವಾಸನೆ ಮೂಲಕವೇ ಅದರ ಫಲವತ್ತತೆಯನ್ನ ಅಳೆದುಬಿಡುತ್ತಿದ್ರು. ಸ್ಟ್ರೆಪ್ಟೊಮೈಸಿಸ್ ಅನ್ನೋ ಬ್ಯಾಕ್ಟೀರಿಯಾ ಉತ್ಪಾದಿಸುವ ಜಿಯೋಸ್ಮಿನ್ ಎಂಬ ಅಂಶದಿಂದ ಬರುವ ಆ ವಿಶಿಷ್ಟವಾದ ಮಣ್ಣಿನ ಪರಿಮಳ ಇದೆಯಲ್ಲ, ಅದೇ ಆ ಮಣ್ಣು ಕೃಷಿಗೆ ಯೋಗ್ಯವಾಗಿದೆ ಅನ್ನೋದರ ಸಂಕೇತವಾಗಿತ್ತು. ಎಂಥ ಅದ್ಭುತ ವಿಜ್ಞಾನ ಅಲ್ವಾ ಇದು! ಮಣ್ಣಿನ ಆರೋಗ್ಯ ಕಾಪಾಡೋದಕ್ಕೆ ಅವರು ಒಂದು ಕಟ್ಟುನಿಟ್ಟಾದ ಬಹು ಋತುಗಳ ಭೂಮಿ ಸಿದ್ಧತೆಯ ಪ್ರಕ್ರಿಯೆಯನ್ನೇ ಪಾಲಿಸ್ತಿದ್ರು. ಮೊದಲು ಬೇಸಿಗೆಯ ಕೊನೆಯಲ್ಲಿ ಆಳವಾದ ಉಳುಮೆ ಮಾಡ್ತಿದ್ರು. ಇದರಿಂದ ಕಳೆಗರು ಮತ್ತು ಕೀಟಗಳೆಲ್ಲ ಬಿಸಿಲಿಗೆ ನಾಶವಾಗ್ತಿದ್ವು. ಆಮೇಲೆ ಅಡ್ಡ ಉಳುಮೆ ಮಾಡಿ ಮಣ್ಣನ್ನ ನುಣ್ಣಗೆ ಹದಗೊಳಿಸ್ತಿದ್ರು. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಮಣ್ಣಿಗೆ ವಿಶ್ರಾಂತಿ ನೀಡೋದಕ್ಕಂತಾನೆ ಒಂದು ಋತುವಿನಲ್ಲಿ ಭೂಮಿಯನ್ನ ಬೀಳು ಬಿಡ್ತಿದ್ರು. ಈ ಟೆಕ್ನಿಕ್ನಿಂದ ಯಾಂತ್ರಿಕವಾಗಿ ಮತ್ತು ನೈಸರ್ಗಿಕವಾಗಿ ಮಣ್ಣಿನ ಫಲವತ್ತತೆ ಮತ್ತೆ ವಾಪಸ್ ಬರ್ತಿತ್ತು. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸಾಂಪ್ರದಾಯಿಕ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಟೆಕ್ನಿಕ್. ಮೊದಲ ವರ್ಷ ಹತ್ತಿ ಇಲ್ಲವೇ ಜೋಳದಂತಹ ಹೆಚ್ಚು ಪೋಷಕಾಂಶ ಬೆಳೆಯುವ ಬೆಳೆ ಬೆಳೆಯೋದು. ಆಮೇಲೆ ಮಣ್ಣಿಗೆ ಸಾರಜನಕವನ್ನು ಒದಗಿಸೋ ಕಡಲೆ ಅಥವಾ ಮಸೂರ್ನಂತಹ ದ್ವಿದಳ ಧಾನ್ಯ. ಆಮೇಲೆ ಮುಂದಿನ ವರ್ಷ ಕಡಿಮೆ ಪೋಷಕಾಂಶ ಬೆಳೆಯುವ ಸಜ್ಜೆ. ಈ ಪದ್ಧತಿಯಿಂದ ಏನಾಗುತ್ತೆ ಅಂದ್ರೆ ಇದು ನೈಸರ್ಗಿಕವಾದ ನಿರಂತರವಾದ ರಸಗೊಬ್ಬರದ ಚಕ್ರದಂತೆ ಕೆಲಸ ಮಾಡುತ್ತೆ. ಯಾವುದೇ ಹೊರಗಿನ ಗೊಬ್ಬರ ಬೇಕಾಗೇ ಇಲ್ಲ. ಸರಿ, ಈಗ ಕೀಟ ನಿಯಂತ್ರಣದ ಬಗ್ಗೆ ನೋಡೋಣ. ಸಾಂಪ್ರದಾಯಿಕ ರೈತರು ಯಾವತ್ತೂ ಕೂಡ ಕೀಟಗಳನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಅಂದ್ಕೊಳ್ಳಿಲ್ಲ. ಬದಲಾಗಿ ಅವರು ಬಯಸಿದ್ದು ಜೈವಿಕ ಸಮತೋಲನವನ್ನ ಮಾತ್ರ. ಒಂದು ಆರೋಗ್ಯಕರ ಪರಿಸರದಲ್ಲಿ ಕೀಟಗಳನ್ನ ಸ್ವಾಭಾವಿಕವಾಗಿ ಕಂಟ್ರೋಲ್ ಮಾಡಕ್ಕೆ ಪಕ್ಷಿಗಳು ಮತ್ತು ಬೇಟೆಗಾರ ಕೀಟಗಳು ಇದ್ದೇ ಇರ್ತವೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಇದಕ್ಕಾಗಿ ಅವರು ಬಳಸಿದ್ದು ಪ್ರಕೃತಿಯ ಔಷಧಾಲಯವನ್ನೇ. ಉದಾಹರಣೆಗೆ, ಕೇವಲ ಒಂದು ಬೇವಿನ ಮರ ಇಡೀ ಕೃಷಿ ಭೂಮಿಗೆ ಒಂದು ಸಂಪೂರ್ಣ ಸಾವಯವ ಔಷಧಾಲಯವಾಗಿ ಹೇಗೆ ಕೆಲಸ ಮಾಡ್ತಿತ್ತು ಅನ್ನೋದನ್ನ ಗಮನಿಸಿ. ಬೇವಿನ ಬೀಜದ ಸಾರವನ್ನ ಕೀಟನಿವಾರಕವಾಗಿ ಬಳಸಿದ್ರೆ, ಬೇವಿನ ಹಿಂಡಿಯನ್ನ ಮಣ್ಣಿನ ಸುಧಾರಣೆಗೆ ಬಳಸ್ತಿದ್ರು. ಸಂಗ್ರಹಿಸಿದ ಧಾನ್ಯಗಳ ರಕ್ಷಣೆಗೆ ಬೇವಿನ ಎಲೆಗಳು ಹಾಗೆ ಕೀಟಗಳನ್ನ ಉಸಿರುಗಟ್ಟಿಸಿ ಸಾಯಿಸಲು ಬೇವಿನ ಎಣ್ಣೆಯನ್ನ ಬಳಸಲಾಗ್ತಿತ್ತು. ಒಂದೇ ಮರ, ಎಷ್ಟೊಂದು ಉಪಯೋಗ ನೋಡಿ. ಮತ್ತೊಂದು ಅತ್ಯಂತ ಪ್ರಮುಖವಾದ ಪ್ರಾಚೀನ ಆವಿಷ್ಕಾರ ಅಂದ್ರೆ
ಪಂಚಗವ್ಯ ಹಸುವಿನ ಸಗಣಿ, ಮೂತ್ರ, ಹಾಲು, ಮೊಸರು ಮತ್ತು ತುಪ್ಪ ಈ 5ನ್ನು ಬಳಸಿ ತಯಾರಿಸಿದ ಹುದುಗಿಸಿದ ಜೈವಿಕ ಉತ್ತೇಜಕ ಇದು ಸಸ್ಯಗಳ ಬೆಳವಣಿಗೆಯನ್ನ ಅದ್ಭುತವಾಗಿ ಹೆಚ್ಚಿಸುತ್ತಿತ್ತು. ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಹುದುಗುವಿಕೆಯ ಪ್ರಕ್ರಿಯೆಯಲ್ಲಿ ಸೃಷ್ಟಿಯಾಗುವ ಪ್ರಯೋಜನಕಾರಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಪ್ಲಾಂಟ್ ಹಾರ್ಮೋನ್ಗಳ ಮಹತ್ವವನ್ನ ಇವತ್ತಿನ ಆಧುನಿಕ ವಿಜ್ಞಾನ ಕೂಡ ಖಚಿತಪಡಿಸಿದೆ. ಇದೆಲ್ಲವನ್ನೂ ಒಟ್ಟಾಗಿ ನೋಡಿದಾಗ ನಮಗೇನು ಅರ್ಥ ಆಗುತ್ತೆ ಅಂದ್ರೆ, ಈ ಸಾಂಪ್ರದಾಯಿಕ ಕೃಷಿ ಅನ್ನೋದು ಸಂಪೂರ್ಣವಾಗಿ ಒಂದು ಝೀರೋ ವೇಸ್ಟ್ ಅಂದ್ರೆ ತ್ಯಾಜ್ಯ ಮುಕ್ತ ವ್ಯವಸ್ಥೆಯಾಗಿತ್ತು. ಜಾನುವಾರುಗಳು, ಬೆಳೆಗಳು ಮತ್ತು ಮನುಷ್ಯರು ಎಲ್ಲರೂ ಪರಸ್ಪರ ಅವಲಂಬಿತರಾದ ಒಂದು ಸಮಗ್ರ ಕೃಷಿ ಪರಿಸರ ವ್ಯವಸ್ಥೆಯಾಗಿತ್ತು ಅದು. ಬೆಳೆಯ ಉಳಿಕೆಗಳು ಪ್ರಾಣಿಗಳಿಗೆ ಆಹಾರವಾದರೆ, ಪ್ರಾಣಿಗಳ ತ್ಯಾಜ್ಯ ನೇರವಾಗಿ ಹೊಲಕ್ಕೆ ಗೊಬ್ಬರವಾಗ್ತಿತ್ತು. ಈಗ ಈ ಹೋಲಿಕೆ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಸಾಂಪ್ರದಾಯಿಕ ಕೃಷಿ ಮತ್ತು ಆಧುನಿಕ ಹಸಿರು ಕ್ರಾಂತಿಯನ್ನ ಅಕ್ಕಪಕ್ಕ ಇಟ್ಟು ನೋಡಿದಾಗ ಒಂದು ಕುತೂಹಲಕಾರಿ ಸತ್ಯ ಹೊರಬರುತ್ತೆ. ಹಸಿರು ಕ್ರಾಂತಿ ನಮಗೆ ತಕ್ಷಣಕ್ಕೆ ಹೆಚ್ಚಿನ ಇಳುವರಿಯನ್ನು ಕೊಟ್ಟಿದ್ ನಿಜ, ಆದರೆ ಅದು ರಾಸಾಯನಿಕ ಅವಲಂಬನೆ, ಅಂತರ್ಜಲ ಕುಸಿತ ಮತ್ತು ಮಣ್ಣಿನ ಅವನತಿಗೆ ದಾರಿ ಮಾಡಿಕೊಡ್ತು. ಆದರೆ ನಮ್ಮ ಸಾಂಪ್ರದಾಯಿಕ ವ್ಯವಸ್ಥೆ ಇದೆಯಲ್ಲ, ಅದು ಜೀವವೈವಿಧ್ಯತೆ ಮತ್ತು ಬರದ ವಿರುದ್ಧದ ಹೋರಾಟದಲ್ಲಿ ಅತ್ಯಂತ ಭದ್ರವಾದ, ನೈಸರ್ಗಿಕವಾದ ಸ್ಥಿರತೆಯನ್ನು ಹೊಂದಿತ್ತು. ಸರಿ, ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ಹಳೆಯ ಕಾಲದ ಕೃಷಿ ಕೇವಲ ಇತಿಹಾಸದ ಪುಟಗಳಲ್ಲಿ ಮಾತ್ರ ಉಳಿದಿಲ್ಲ ಅನ್ನೋದೇ ಇಲ್ಲಿನ ಹೈಲೈಟ್. ಇಂದಿನ ಜಾಗತಿಕ ಪರಿಸರ ಬಿಕ್ಕಟ್ಟುಗಳ ನಡುವೆ ಆ ಪ್ರಾಚೀನ ಜ್ಞಾನವು ಆಧುನಿಕ ಸಾವಯವ ಕೃಷಿಯ ರೂಪದಲ್ಲಿ ಮತ್ತೆ ಅದ್ಭುತವಾಗಿ ಜೀವಂತವಾಗ್ತಿದೆ. ಪ್ರಸ್ತುತ ನಮ್ಮೆದುರಿರೋ ದೊಡ್ಡ ಸವಾಲುಗಳಿಗೆ ಇದೇ ಅತ್ಯುತ್ತಮ ಪರಿಹಾರವಾಗಿ ಹೊರಹೊಮ್ಮುತ್ತಿದೆ. ಈ ಪರಿಸರ ಸ್ನೇಹಿ ವ್ಯವಸ್ಥೆಯತ್ತ ಮರಳುವಿಕೆ ಈಗ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಟ್ರೆಂಡ್ ಆಗ್ತಿದೆ. ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಇರ್ಬೋದು, ಹೆಚ್ಚುತ್ತಿರುವ ಸಾವಯವ ಪ್ರಮಾಣೀಕರಣ ಇರ್ಬೋದು, ನವಧಾನ್ಯದಂತಹ ಸಮುದಾಯ ಬೀಜ ಬ್ಯಾಂಕ್ಗಳು, ಅಥವಾ ಆಧುನಿಕ ಜಗತ್ತು ಸೂಪರ್ ಫುಡ್ ಅಂತ ಕರೆಯುತ್ತಿರುವ ಸಿರಿಧಾನ್ಯಗಳ ಪುನರುಜ್ಜೀವನ ಇರ್ಬೋದು. ಇದೆಲ್ಲವೂ ನಮ್ಮ ಆ ಪ್ರಾಚೀನ ಅನುಭವಜನ್ಯ ಜ್ಞಾನವನ್ನೇ ಇಂದಿನ ಇಕಾಲಜಿಕಲ್ ಸಮಸ್ಯೆಗಳಿಗೆ ಪರಿಹಾರವಾಗಿ ಬಳಸುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನೋಡಿ. ಕೇವಲ ಆಂಧ್ರಪ್ರದೇಶ ರಾಜ್ಯ ಒಂದರಲ್ಲೇ 6 ಲಕ್ಷಕ್ಕೂ ಹೆಚ್ಚು ರೈತರು ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯನ್ನ ಅಧಿಕೃತವಾಗಿ ಅಳವಡಿಸಿಕೊಂಡಿದ್ದಾರೆ. ಇದೇನು ಚಿಕ್ಕಪುಟ್ಟ ಪ್ರಯತ್ನವಲ್ಲ, ಬದಲಿಗೆ ಇದು ಎಷ್ಟೊಂದು ಬೃಹತ್ ಹಾಗೆ ಪ್ರಾಯೋಗಿಕವಾದ ಆಧುನಿಕ ಚಳುವಳಿ ಅನ್ನೋದನ್ನ ಈ ಅಂಕಿಅಂಶ ಸ್ಪಷ್ಟವಾಗಿ ಸಾಬೀತುಪಡಿಸುತ್ತೆ. ನಮ್ಮ ಈ ಅದ್ಭುತವಾದ ಪ್ರಾಚೀನ ಪದ್ಧತಿಯ ಬೇರುಗಳಲ್ಲಿ ಒಂದು ಆಳವಾದ ತಾತ್ವಿಕ ಜವಾಬ್ದಾರಿ ಅಡಗಿದೆ. ನಾವು ಭೂಮಿಯನ್ನ ನಮ್ಮ ಪೂರ್ವಜರಿಂದ ಆಸ್ತಿಯಾಗಿ ಪಡೆಯುವುದಿಲ್ಲ, ಬದಲಾಗಿ ಅದನ್ನು ನಮ್ಮ ಮಕ್ಕಳಿಂದ ಎರವಲು ಪಡೆಯುತ್ತೇವೆ ಅನ್ನೋ ಈ ಮಾತು ಭಾರತೀಯ ಸಾಂಪ್ರದಾಯಿಕ ಕೃಷಿಯಲ್ಲಿ ಅಡಗಿರುವ ತಲೆಮಾರುಗಳ ಕಳಕಳಿಯನ್ನ ಎತ್ತಿ ತೋರಿಸುತ್ತೆ. ನಾವು ಭೂಮಿಯನ್ನ ಎಷ್ಟು ಜವಾಬ್ದಾರಿಯಿಂದ ಕಾಪಾಡಬೇಕು ಅನ್ನೋದನ್ನ ಇದು ನಮಗೆ ನೆನಪಿಸುತ್ತೆ. ಅಂತಿಮವಾಗಿ ಈ ಇಡೀ ಮಾಹಿತಿಯ ವಿಶ್ಲೇಷಣೆ ನಮ್ಮುಂದೆ ಒಂದು ಅತ್ಯಂತ ಪ್ರಮುಖವಾದ ಯೋಚನೆಗೆ ಹಚ್ಚುವ ಪ್ರಶ್ನೆಯನ್ನ ನಿಲ್ಲಿಸುತ್ತೆ. ಇವತ್ತಿನ ಕೈಗಾರಿಕಾ ಆಹಾರ ವ್ಯವಸ್ಥೆಗಳು ಮಣ್ಣಿನ ಸವೆತ, ನೀರಿನ ಕೊರತೆ ಮತ್ತು ಪರಿಸರ ನಾಶದ ಅಂಚಿನಲ್ಲಿ ನಿಂತಿರುವಾಗ ಭವಿಷ್ಯದ ಆಹಾರ ಭದ್ರತೆಯ ಅಸಲಿ ಕೀಲಿ ಕೈ ನಮ್ಮ ಆ ಪ್ರಾಚೀನ ಗತಕಾಲದ ಬುದ್ಧಿವಂತಿಕೆಯಲ್ಲಿಯೇ ಅಡಗಿದೆಯಾ? ಖಂಡಿತವಾಗಿಯೂ ಈ ನಿಟ್ಟಿನಲ್ಲಿ ಆಳವಾಗಿ ಆಲೋಚಿಸುವುದು ಮಾತ್ರವಲ್ಲ, ಕಾರ್ಯೋನ್ಮುಖರಾಗುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಏನಂತೀರಾ?